ಸೀತಾದೇವಿಯ ಸ್ವಯಂವರ. ಏನು ಸ್ವಯಂವರ? ಶಿವನ ಧನಸ್ಸಿಗೆ ಹೆರೇರಿಸ್ತಕ್ಕಂಥದ್ದು ಮಿಥಿಲಾನಗರ. ಮಿಥಿಲಾನಗರದಕ್ಕೂ ಈ ಸಿದ್ಧಗಿರಿಯ ನಗರಕ್ಕೂ ಹೊರಡೋ ಮಧ್ಯ ಗೌತಮರ ಆಶ್ರಮ. ಆ ವಯ ಅಲ್ಲಿ ರಾಮನ್ನ ಕರ್ಕೊಂಡ್ಬರ್ತಾ ಇದ್ದಾರೆ ವಿಶ್ವಾಮಿತ್ರರು. ಅಹಲ್ಯಾದೇವಿಯರ ಶಾಪವನ್ನು ವಿಮೋಚನೆ ಮಾಡಬೇಕು ಅಂತ ಆಸೆ ಆಯಿತು. 3 ಜನಕ್ಕೆ ಆಸೆ. ದೇವರಿಗೂ ಆಸೆ ಬಂದಿರೋದು, ಕರ್ಕೊಂಬಂದಿರೋ ವಿಶ್ವಾಮಿತ್ರರಿಗೂ ಆಸೆ. ಈ ಗಂಡ ಹೆಂಡರಲ್ಲಿ ಹುಟ್ಟಿರ್ತಕ್ಕಂಥ ಶತಾನಂದ ಅಂತ ರಾಮದೇವರಿಂದ ಹೆಸರಿಟ್ಟಲ್ಪಟ್ಟ ವಾಮದೇವ ಅಂತ ಅವನ ಹೆಸರು. ಅಹಲ್ಯಾದೇವಿಯರ ಮಗ. ತನ್ನ ತಾಯಿ ಶಿಲೆಯಾಗಿದ್ದಾಳೆ ಅಂದ್ಕೊಂಡು ಆ ಜನ್ಮ ನೀಗುವಂಥ, ಆ ಶಾಪ ನೀಗುವಂಥ ಅದಕ್ಕೆ ತಪಸ್ಸು ಮಾಡ್ತಾ ಇದ್ದಾನೆ. ರಾಮ ಮೊದಲು ಆ ವಾಮದೇವನನ್ನು ನೋಡ್ದ. ಸಾಕು ನೀನು ತಪಸ್ಸು, ನಿನ್ನ ತಾಯಿಯನ್ನು ಉದ್ಧಾರ ಮಾಡ್ತೇನೆ, ನೀನು ತಾಯಿ ತಂದೆಯರ ಕಷ್ಟವನ್ನು ಬಿಡಿಸೋಕ್ಕೆ ತಪಸ್ಸು ಮಾಡ್ತಾ ಇದೆಯಾ, ಆದ್ದರಿಂದ ನಿನಗೆ ನನ್ನ ಅನುಗ್ರಹ, ನಿನಗೆ ಶತಾನಂದ ಅಂತ ಹೆಸರಿಡ್ತೇನೆ, ಈಗಲೇ ನಿನ್ನ ಪೂರ್ಣಾನಂದವನ್ನು ಅನುಭವಿಸು, ಜನಕರಾಜನ ಮನೆಯ ಕುಲಗುರುವಾಗು ಅಂತ ರಾಮ ಆಶೀರ್ವಾದ ಮಾಡಿದ. ತಂದೆ ತಾಯಿಯ ಕಷ್ಟವನ್ನು ಬಿಡಿಸುವವನು ಮಗ. ಅದಿಲ್ಲದೆ ಇದ್ದರೆ ಅವರದೇ ಕಿತ್ಕೊಂಡು ಸಾಯೋವರೆಗೂ ಎಲ್ಲಿಗೆ ಬರೀತೆ, ಲಾಯರ್ ನೋಟಿಸ್ ಬರುತ್ತೆ, ನಾನೇ ಅಧಿಕಾರಿ, ನೀನು ಬೇರೆ ಇರು ನಾನು ಬೇರೆ ಇರು, ಸತ್ತ ಮೇಲೆ ಆಸ್ತಿ ನನ್ನದೇ ಅನ್ನೋ ತಂದೆ ತಾಯಿಗಳು ಇಲ್ವೇ ಇವತ್ತು ಜಗತ್ತು ಅಂತ ಕೇಳಿದ್ರೆ. ಯಾಕೆ ಅಂದರೆ ಯುಗ ಅಂಥದ್ದು. ಅದನ್ನೆಲ್ಲ ಯಾಕೆ ಈಕೆ ಅಂತ ಪ್ರಶ್ನೆ ಮಾಡೋ ಹಂಗೆ ಇಲ್ಲ, ಇದೆ ಅದಕ್ಕೆ ಉತ್ತರ. ಯಾಕಿದೆ? ಬಂಗಾರ ಹೊಳೆಯುತ್ತೆ. ಯಾಕೆ ಹೊಳೆಯುತ್ತೆ ಅಂದರೆ ಯಾರು ಉತ್ತರ ಕೊಡ್ತಾರೆ? ಅದು ಹೊಳೆಯೋ ವಸ್ತು ಹೊಳೆಯುತ್ತೆ ಅಷ್ಟೇ.